ಆನ್ಲೈನ್ ಫಾರ್ಮಸಿ ಸೇವೆಗಳನ್ನು ಬಂದ್ ಮಾಡಬೇಕೆಂದು ಆಗ್ರಹಿಸಿ ಬೆಳಗಾವಿ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘ, ರಿಟೇಲ್ ಫಾರ್ಮಸಿ ಅಸೋಸಿಯೇಷನ್ ಸೇರಿದಂತೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಬುಧವಾರದಂದು ಪ್ರತಿಭಟನೆ ನಡೆಸಲಾಯಿತು. ನಗರದ ಕನ್ನಡ ಸಾಹಿತ್ಯ ಭವನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪಾದಯಾತ್ರೆ ನಡೆಸಿದ ಪ್ರತಿಭಟನಾಕಾರರು ಕೈಗೆ ಕಪ್ಪು ಬಟ್ಟೆ ಧರಿಸಿ ಆನ್ಲೈನ್ ಫಾರ್ಮಸಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾವುದೇ ನಿಯಂತ್ರಣವಿಲ್ಲದೆ ಆನ್ಲೈನ್ ಮೂಲಕ ಔಷಧಿಗಳ ಮಾರಾಟ ನಡೆಯುತ್ತಿದ್ದು, ಇದರಿಂದ ಆಂಟಿಬಯೋಟಿಕ್ ಹಾಗೂ ವ್ಯಸನಕಾರಿ ಔಷಧಿಗಳ ದುರುಪಯೋಗ ಹೆಚ್ಚುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ರು. ನಕಲಿ ವೈದ್ಯರ ಚೀಟಿಗಳ ಬಳಕೆಯಲ್ಲಿ ಹೆಚ್ಚಳವಾಗುತ್ತಿದ್ದು, ಯುವಕರು ಡ್ರಗ್ಸ್ ಅಡಿಕ್ಷನ್ಗೆ ಒಳಗಾಗುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದ್ರು. ಔಷಧ ವ್ಯಾಪಾರ ಸಂಘದ ಕಾರ್ಯದರ್ಶಿಯಾಗಿ 35 ವರ್ಷದಿಂದ ಇದ್ವಿ. ನಾವು ಇವತ್ತು ಜನರೊಳಗೆ ಏನಾಗಿದೆ ಅಂದರೆ, ಆನ್ಲೈನ್ ನೋಡೋದು, ಕಂಪೇರ್ ಮಾಡೋದು, ಯಾವ್ದು ಸ್ವಸ್ಥ ಇರ್ತದೆ ಅಥವಾ ಏನು ತಮ್ಗೇನು ಅನುಕೂಲ ಅದು ಬಾಕಿ ಐಟಮ್ ತೊಗೊಂಡಂಗೆ ಔಷಧ ತೊಗೋತಾರೆ. ಆದರೆ ಏನಾಗಿದೆ ಅಂದರೆ, ಆನ್ಲೈನ್ದಾಗ ಔಷಧ ತೊಗೊಳಕ್ಕೆ ಹೋದ್ರಂದ್ರೆ ಅಲ್ಲಿ ಫಾರ್ಮಸಿಸ್ಟ್ ಇರೋದಿಲ್ಲ, ಅದು ಯಾವ್ದು ಯೋಗ್ಯ ಔಷಧ ಬತ್ತು ಅನ್ನೋದು ಗೊತ್ತಾಗೋದಿಲ್ಲ. ಖರೆ ನೋಡ್ರೆ ಯಾವ ಡಾಕ್ಟರ್ ಬರ್ದಿರ್ತಾರೋ ಅಲ್ಲೇ ಆಜು ಬಾಜು ಔಷಧ ಅಂಗಡಿಯವರಿಗೆ ಅವು ಔಷಧಗಳು ಸರಿಯಾಗಿ ಗೊತ್ತಿರ್ತದೆ, ಅದು ಇದಾಗ್ತಾವೆ. ಆದ್ದರಿಂದ ಆನ್ಲೈನ್ದವ್ರು ಏನು ಕೊಡ್ತಾರೋ ಅಲ್ಲಿ ಮೋಸಗಾರಿಕೆನೂ ಭಾಳ ಆಗ್ತಾವೆ, ಅವು ಜೆನ್ಯೂನ್ ಅದಾವು ಅಂತೇಳಿ ಗೊತ್ತಿರೋದಿಲ್ಲ. ಆದ್ದರಿಂದ ನಾವೇನ್ತೀವಿ, ಆನ್ಲೈನ್ ಬಾಕಿ ಐಟಮ್ ತೊಗೊಂಡಂಗೆ ಆನ್ಲೈನ್ ಔಷಧಗಳನ್ನು ಮಾರಬೇಡ್ರಿ. ಮತ್ತು ಆನ್ಲೈನ್ದವ್ರು ಏನು ಮಾಡ್ತಾರೆ, ಆ ಡಾಕ್ಟರ್ ಬರ್ದದ್ದು ಅಥವಾ ಹೇಳಿದ್ದು ಔಷಧಗಳನ್ನು ಕೊಡೋಂಗಿಲ್ಲ. ಅವರು ಏನು ಸ್ವಯಂ ಇರ್ತಾವೆ ಹೈ ಡಿಸ್ಕೌಂಟ್ ಆದ ಅಂತ ಹೇಳಿ ಜನರಿಗೆ ಒಂದು ತಪ್ಪು ತಿಳುವಳಿಕೆ ಕೊಟ್ಟ ಆನ್ಲೈನ್ ಔಷಧ ಬಾಕಿ ಐಟಮ್ಸ್ ಮಾಡಿದಂಗೆ ಆಗ್ತದೆ. ಅದಕ್ಕೆ ನಾವು ಗೌರ್ಮೆಂಟ್ಗೆ ಏನು ರಿಕ್ವೆಸ್ಟ್ ಮಾಡ್ಕೊಳಕ್ಕಿದೆ ಅಂದರೆ, ಈ ಆನ್ಲೈನ್ ಔಷಧದ ಒಂದೇನು ಸಿಸ್ಟಮ್ ಐತಿ ಅಥವಾ ಜನ ಮೋಸ ಹೋಗ್ತಾ ಇದ್ದಾರೆ, ಅದರಿಂದ ಅವ್ರನ್ನ ಜನರನ್ನು ತಪ್ಪಿಸೋ ಸಲುವಾಗಿ ಯೋಗ್ಯ ನಿಜವಾಗಲೂ ಮನುಷ್ಯನಿಗೆ ನಮಗೆ ಆರೋಗ್ಯನ ಮೇನ್, ಅದಕ್ಕೆ ರೊಕ್ಕದ ದೃಷ್ಟಿಯಿಂದ ಕನ್ಫ್ಯೂಸ್ ಮಾಡಿ ಆನ್ಲೈನ್ ಔಷಧ ಮಾಡಿಸೋದು ಈ ಸಿಸ್ಟಮ್ ಬೇಡ. ಇದು ಯಾಕಾಗಿತ್ತು ಅಂದರೆ, ಇದು ಕೋವಿಡ್-19 ಇದ್ದಾಗ ನಿರ್ವಹಿದ್ದಿದ್ದಿಲ್ಲ, ಜನ ಹೊರಗೆ ಹೋಗ್ಲಿಕ್ಕೆ ಬರ್ತಿದ್ದಿಲ್ಲ, ಮತ್ತು ಬಾಕಿ ಅಂಗಡಿಗಳನ್ನೆಲ್ಲ ಅವಾಗ ಬಂದ್ ಮಾಡಿಸಿದ್ರು. ಆವಾಗ ಗೌರ್ಮೆಂಟ್ನವರು ಒಂದು ನಿರ್ಧಾರ ತಗೊಂಡು ಅಲ್ಲಿ ಮನೆಗೆ ಮುಟ್ಟಿಸ್ರಪ್ಪ ಅನ್ನೋ ದೃಷ್ಟಿಯಿಂದ ಒಂದು ಆನ್ಲೈನ್ ಮಾಡಿದ್ರು. ಆದರೆ ಈಗ ಕೋವಿಡ್ ಇಲ್ಲ, ಏನಿಲ್ಲ, ಜನ ಆರಾಮ್ಸರ ಹೋಗಿ ಔಷಧ ಅಂಗಡಿಯಾಗ ತಮ್ಗೆ ಯಾರು ವಿಶ್ವಾಸ ಇರ್ತೈತಲ್ಲ ಔಷಧ ಅಂಗಡಿಯಾಗ ತಾವು ಔಷಧ ತೊಗೋಬಹುದು. ಆದ್ದರಿಂದ ಈಗ ಅದೇನು ಸಿಸ್ಟಮ್ ಇತ್ತು ಕೋವಿಡ್ ಟೈಮ್ನಿಂದ ಅದು ಹೋಗೈತಿ. ಈಗ ಅದ್ರ ಸಲುವಾಗಿ ಆ ಕಾಯ್ದೆ ಇಟ್ಕೊಂಡು ಕುಂಡ್ರಬೇಡ್ರಿ. ಆ ಕೋವಿಡ್ ಟೈಮ್ನಾಗ 2018 ಒಂದು ಇದು ಮಾಡಿದ್ರು, ಅದನ್ನು ಬಂದ್ ಮಾಡಿಸ್ರಿ ಅಂತ ತೆಗೀರಿ ಅಂತೇಳಿ ಬೇಡ್ಕೊಂಡಿದ್ದೀವಿ. ಮತ್ತು ಎಷ್ಟೋ ಸಣ್ಣ ಚೇನ್ ಶಾಪ್ಗಳು ಬಂದಾವು, ಅವು ತಮ್ಮ ಇದು ಕಾಂಪಿಟೇಷನ್ಲಿ ತಮ್ಮ ಔಷಧಗಳು ತಂದು 40%, 50% ಅಂತೇಳಿ ಮಂದಿ ಒಂದು ದಾರಿ ತಪ್ಪಿಸಿ, ಮತ್ತು ಅದು ಇದು ಬೇಡ ಅದನ್ನ ತಗೋರಿ ಅಂತೇಳಿ ಕಾಂಪಿಟೇಷನ್ ಮಾಡಿದಂಗೆ ಮಾಡಿ ಔಷಧಗಳು ಕೊಡ್ತಾರು. ಇದರಿಂದ ಜನರ ಆರೋಗ್ಯಕ್ಕೆ ಬಾಧಕ ಐತಿ. ಅದಕ್ಕೆ ನಾವು ಇವತ್ತು ಆಲ್ ಇಂಡಿಯಾ ಬಂದು ಇದು ಮಾಡಿ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ನಾವು ಬೆಳಗಾವಿ ಜಿಲ್ಲೆದೊಳಗೆ ನಾವು ಎಲ್ಲ ಕೇಳಿದ್ದೀವಿ. ಆದರೆ ಯಾರಿಗೂ ನಾವು ಈ ಬಂದ ಮಾಡಿರಿ ಅಂತೇಳಿ ಫೋರ್ಸ್ ಮಾಡಿಲ್ಲ. ತಮ್ಮ ಮನಸ್ಸಲ್ಲೇ ಅವರ ಜನ ಬಂದ್ ಮಾಡ್ತಾ ಇದ್ದಾರೆ ಮತ್ತು ಅದ್ರ ಸರ್ಕಾರ ಅದಕ್ಕೆ ಸಹಕಾರ ಕೊಡ್ತಾ ಇದೆ. ನನ್ನ ಹೆಸರು ಜೀವರಕ್ಷಕ ಔಷಧಿಗಳ ಮೇಲೆ ಅತಿಯಾದ ರಿಯಾಯಿತಿ ನೀಡಲಾಗುತ್ತಿದ್ದು, ಇದರಿಂದ ಸಣ್ಣ ಪುಟ್ಟ ಮೆಡಿಕಲ್ ಅಂಗಡಿಗಳು ಮುಚ್ಚುವ ಹಂತಕ್ಕೆ ತಲುಪಿವೆ ಎಂದು ವ್ಯಾಪಾರಿಗಳು ದೂರಿದ್ರು. ಆನ್ಲೈನ್ ಫಾರ್ಮಸಿ ಸೇವೆಗಳನ್ನು ತಕ್ಷಣ ಬಂದ್ ಮಾಡಬೇಕು ಹಾಗೂ ಔಷಧ ಮಾರಾಟದ ಮೇಲೆ ಕಠಿಣ ನಿಯಂತ್ರಣ ಹೇರಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ, ಕಾರ್ಯದರ್ಶಿ, ಬೆಳಗಾವಿ ಡಿಸ್ಟ್ರಿಕ್ಟ್ ಕೆಮಿಸ್ಟ್ ಅಂಡ್ ಡ್ರಗಿಸ್ಟ್ ವೆಲ್ಫೇರ್ ಅಸೋಸಿಯೇಷನ್. ನಾವು ಇವತ್ತು AIOCD ದಿಂದ ಆಲ್ ಇಂಡಿಯಾ ಅಪ್ಪ ಸಿಂಧೆ ಹಾಗೂ ಅಧ್ಯಕ್ಷರು KCD ರಘುನಾಥ್ ರೆಡ್ಡಿ, AK ಜೀವನ್ ಅವರ ನೇತೃತ್ವದಲ್ಲಿ ಆಲ್ ಇಂಡಿಯಾ ಬಂದನ್ನು ಮಾಡಿದ್ದೇವೆ. ನಮ್ಮ ಬೇಡಿಕೆ ಆನ್ಲೈನ್ ಫಾರ್ಮಸಿ ವಿರುದ್ಧ ಹಾಗೂ ಆನ್ಲೈನ್ದಿಂದ ಮಿಸ್ಯೂಸ್ ಆಗುವ ಅದರ ಬಗ್ಗೆ ನಮ್ಮ ಬೇಡಿಕೆ ಇದೆ. ಮತ್ತು ಡಿಸ್ಕೌಂಟ್, ಹೆವಿ ಡಿಸ್ಕೌಂಟ್ ಏನು ಕಂಪ್ನಿಗಳು ಕೊಡ್ತಾವೆ ಅದರ ವಿರುದ್ಧ ನಮ್ಮ ಇದು ಇದೆ. ಆನ್ಲೈನ್ ಫಾರ್ಮಸಿಯಿಂದ ಯುವಕರು ಮತ್ತು ಇದನ್ನು ಹ್ಯಾಬಿಟ್ ಫಾರ್ಮಿಂಗ್ ಆಗ್ತಾ ಇದ್ದಾರೆ, ಅದರ ವಿರುದ್ಧ ನಮ್ಮ ಹೋರಾಟವಿದೆ. ನಿಮ್ಮ ಪತ್ರಿಕಾ ಮಾಧ್ಯಮ ಕಳಕಳಿಯಿಂದ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಮುಟ್ಟಿಸಲಿಕ್ಕೆ ಕೇಳಿಕೊಳ್ಳುತ್ತೇನೆ. ಈಗ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಥವಾ ಓಪನ್ ಇದೆ ಸರ್ ಮೆಡಿಕಲ್ ಶಾಪ್? ನಾವು ಆಲ್ಮೋಸ್ಟ್ ಒಂದೊಂದು ಸಂಘಟನೆಗಳು ಭಾಳ ಅದಾವೆ. ಉಳಿದ ಸಂಘಟನೆಗಳು ನಮಗೆ ಬೆಂಬಲ ಸೂಚಿಸಿದ್ದಾರೆ. ನಮ್ಮ ಸದಸ್ಯರು ಎಲ್ಲರೂ ಬಂದ್ ಮಾಡಿದ್ದಾರೆ.
ಬೆಳಗಾಂ ಡಿಸ್ಟಿಕ್ದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಂದ್ ಮಾಡಿದ್ದಾರೆ. ಎಷ್ಟು ಮೆಡಿಕಲ್ ಶಾಪ್ ಅದಾವ ಸರ್ ಬೆಳಗಾವಿಯಲ್ಲಿ? ಒಂದು 2500 ಮೆಡಿಕಲ್ ಶಾಪ್ ಡಿಸ್ಟಿಕ್ದಾಗ, ಬೆಳಗಾವಿ ಡಿಸ್ಟಿಕ್ದಾಗ 2400 ಮೆಡಿಕಲ್ ಶಾಪ್ ಆಲ್ಮೋಸ್ಟ್ ಬಂದ್ ಅದಾವ್ರಿ ಎಲ್ಲ ಕಡೆ. ಈ ಸಂದರ್ಭದಲ್ಲಿ ಎಸ್ ಗುಡನ್ನವರ್, ಎನ್.ಜಿ. ಕುಲಕರ್ಣಿ, ಕೇಶವ್ ಕುಲಕರ್ಣಿ, ಪ್ರಕಾಶ್ ಚೌಧರಿ, ವೀರೇಶ್ ಕಿತ್ತೂರ್ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಫೆಲುಕ್ರಾಮ್ಗೆ.